ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳ ಸಭೆ ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದ ಎನ್ಎಸ್ಎಸ್ ಪ್ರಶಸ್ತಿ ಪ್ರದಾನ ಸಮಾರಂಭವು ಸೆಮಿನಾರ್ ಹಾಲ್ ಜ್ಞಾನಜ್ಯೋತಿ ಸೆಂಟ್ರಲ್ ಕಾಲೇಜು ಆವರಣ ಬೆಂಗಳೂರಿನಲ್ಲಿ ನೆರವೇರಿತು. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ ಅವರು ಉದ್ಘಾಟನೆ ಮಾಡಿದರು ಹಾಗೂ ಶೇಷಾದ್ರಿಪುರಂ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಆನಂದಪ್ಪ ಹಿರೇಮುಕುಂದರವರು ಮಾತನಾಡಿ, ಈ ವರ್ಷ ನಮ್ಮ ಕಾಲೇಜಿಗೆ ಅತ್ಯುತ್ತಮ ಎನ್ಎಸ್ಎಸ್ ಘಟಕದ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ ಹಾಗೂ ನಮ್ಮ ಕಾಲೇಜಿನ ಎನ್ಎಸ್ಎಸ್ ಘಟಕವನ್ನು ಮುನ್ನಡೆಸುತ್ತಿರುವ ಶ್ರೀ ಮಂಜುನಾಥರವರಿಗೆ ಅತ್ಯುತ್ತಮ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಹಾಗೂ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಎನ್ಎಸ್ಎಸ್ ಸ್ವಯಂ ಸೇವಕಿಗೆ ರಾಜ್ಯ ಮಟ್ಟದ ರಾಜ್ಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಶೇಷಾದ್ರಿಪುರಂ ಕಾಲೇಜಿನ ಪ್ರಾಚಾರ್ಯರಾದ ಆನಂದಪ್ಪ ಅವರು ಧನ್ಯವಾದಗಳನ್ನು ತಿಳಿಸಿದರು. ನಮ್ಮನ್ನೆಲ್ಲ ಮುನ್ನಡೆಸಿದ ಎಲ್ಲ ಬರೀ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಅಲ್ಲ, ಎಲ್ಲ ಸಂಬಂಧಿತ ಕಾಲೇಜುಗಳಲ್ಲೂ ಎನ್ಎಸ್ಎಸ್ಸು ಹಾಗೂ ವಿವಿಧ ರೀತಿಯ ಚಟುವಟಿಕೆಗಳು ಇಷ್ಟೊಂದು ಸೊಗಸಾಗಿ ಹಾಗೂ ಮಕ್ಕಳು ನಮ್ಮ ಎನ್ಎಸ್ಎಸ್ ಸ್ವಯಂ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ರಾಜ್ಯ ಮಟ್ಟದಾಗ್ಬೋದು ರಾಷ್ಟ್ರೀಯ ಮಟ್ಟದಲ್ಲಾಗ್ಬೋದು ನಮ್ಮ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಮತ್ತು ಸ್ವಯಂ ಸೇವಕರು ಭಾಗವಹಿಸಲು ರಾಜ್ಯದಲ್ಲೆಲ್ಲ ದೇಶದಲ್ಲೇ ನಮ್ಮ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಒಂದು ಎನ್ಎಸ್ಎಸ್ ಚಟುವಟಿಕೆಗಳಲ್ಲಿ ಎಲ್ಲರಿಗಿಂತ ವಿಭಿನ್ನವಾಗಿ ಹಾಗೂ ವಿನೂತನವಾಗಿ ವಿವಿಧ ಚಟುವಟಿಕೆಗಳನ್ನು ನಮಗೆ ಮಾಡಲು ಅನುವು ಮಾಡಿಕೊಟ್ಟು ಇವತ್ತು ತಮ್ಮ ಬ್ಯುಸಿ ಸ್ಕೆಡ್ಯೂಲ್ ಸಹ ಇದ್ದರೂ ಸಹ ನಮ್ಮ ಜೊತೆ ಬಂದು ನಮ್ಮ ಕಾರ್ಯಕ್ರಮದ ಸಭೆಯಲ್ಲಿ ಹಾಗೂ ಒಂದು ಕೃತಜ್ಞತೆ ಸಲ್ಲಿಸಿದ್ರೆ ಅದಕ್ಕೆ ಎನ್ಎಸ್ಎಸ್ ಕಾರ್ಯಕ್ರಮಕ್ಕೆ ಬೆಳೆಯೋದಿರಲಿಲ್ಲ. ಹಾಗಾಗಿ ಇವತ್ತು ಮಾಡಬೇಕಾಗಿ ಬಂತು. ಅದೇ ರೀತಿ ನಮ್ಮ ಜೊತೆ ನಮ್ಮ ಕಾರ್ತಿಕೇಯನ್ ಸರ್ ಇದ್ದಾರೆ, ರಾಜ್ಯ ಕೇಂದ್ರ ಸರ್ಕಾರದ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಕಾರ್ತಿಕೇಯನ್ ಸರ್ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೊಟ್ಟರೆ ನಮ್ಮ ಕುಲಪತಿಗಳು ಸರ್ ಅವರಿಗೆ ನಾವು ಕೋಆರ್ಡಿನೇಟ್ ಮಾಡ್ತಕ್ಕಂಥ ಮಾರ್ಗದರ್ಶನ ನೀಡ್ತಕ್ಕಂಥ ಜೊತೆಗೆ ನಮ್ಮದೇ ಎನ್ಎಸ್ಎಸ್ ಘಟಕವನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗುತ್ತೆ. ಕಳೆದ 4-5 ವರ್ಷಗಳಲ್ಲಿ ಇದು ಬಹಳ ಯಶಸ್ವಿಯಾಗಿ ನೆರವೇರಿದೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ನಮಗೆಲ್ಲ ಗೊತ್ತಿರೋ ಹಾಗೆ 21-22ನೇ ಸಾಲಿನಲ್ಲಿ ರಾಜ್ಯದ ಶ್ರೇಷ್ಠ ಎನ್ಎಸ್ಎಸ್ ವಿಶ್ವವಿದ್ಯಾನಿಲಯವಾಗಿ ಪ್ರಶಸ್ತಿಗೆ ಮಾನ್ಯವಾಗಿ ಪ್ರಶಸ್ತಿಯನ್ನು ಘನತೆವಂತ ರಾಜ್ಯಪಾಲರು ನೀಡಿದರು. ದ ಬೆಸ್ಟ್ ಎನ್ಎಸ್ಎಸ್ ಯೂನಿವರ್ಸಿಟಿ ಇನ್ ದ ಸ್ಟೇಟ್. ಹಲವು 10 ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿ ನಮ್ಮೆಲ್ಲ ಸಂಯೋಜಿತ ಕಾಲೇಜುಗಳು ಅಲ್ಲಿರ್ತಕ್ಕಂಥ ಘಟಕಗಳು ಭಾಳ ಕ್ರಿಯಾಶೀಲವಾಗಿ ಭಾಗವಹಿಸಿದರು. ಮತ್ತು ನಮ್ಮಲ್ಲಿ ಸುಮಾರು 17,000 ಎನ್ಎಸ್ಎಸ್ ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು. ಇದು ದೊಡ್ಡ ಸಂಖ್ಯೆ. ಮತ್ತು ನಮ್ಮ ಕಾರ್ಯಕ್ರಮಗಳು ಅದು ಪರಿಸರ ಇರಬಹುದು ಮತ್ತು ಎಲ್ಲ ರೀತಿಯ ಜಾಗೃತಿ, ಆರೋಗ್ಯ, ಪರಿಸರ, ವ್ಯಸನ ಮುಕ್ತ ಒಂದು ಅಭಿಯಾನಗಳಿರಬಹುದು, ರಕ್ತದಾನ ಶಿಬಿರಗಳಿರಬಹುದು, ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ನಮ್ಮ ಎನ್ಎಸ್ಎಸ್ ವಿದ್ಯಾರ್ಥಿಗಳು, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ನಮ್ಮ ಪ್ರೋಗ್ರಾಮ್ ಆಫೀಸರ್ಸು ಬಹಳ ಕ್ರಿಯಾಶೀಲವಾಗಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. Sir, I have already interacted with them before your company. Just I want to say only one thing is that Madam Anu, she is from that Sakshi from our Ministry of Youth Affairs and Sports. She has arrived from Delhi to meet, to visit 3 universities, and she has selected Bengaluru City University also. I fixed it today instead of yesterday because that she can directly meet this guest. Just 5-10 minutes only. She is on the way.
question. Already time is over. ಇವರಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಕ್ಷೇತ್ರದಲ್ಲಿ ಸಲ್ಲಿಸಿರುವಂತಹ ಅತ್ಯುತ್ತಮ ಸೇವೆಯನ್ನ ಪರಿಗಣಿಸಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯವು 2022-23ನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ಅತ್ಯುತ್ತಮ NSS ಘಟಕ ವಿಶ್ವವಿದ್ಯಾಲಯದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯನ್ನು ಶೇಷಾದ್ರಿಪುರ ಮಹಾ ಡಾಕ್ಟರ್ ಗೋವಿಂದೇಗೌಡ ಸರ್ ಕೂಡ ಪಡ್ಕೊಂಡಿದ್ದಾರೆ. ಅದೇ ಮಹಾವಿದ್ಯಾಲಯದ ಅತ್ಯುತ್ತಮ ಕಾರ್ಯಕ್ರಮಾಧಿಕಾರಿಯಾಗಿ ಡಾಕ್ಟರ್ ಗೋವಿಂದೇಗೌಡ ಸರ್ ಕೂಡ ಪಡೆದುಕೊಂಡಿದ್ದಾರೆ. ಆಮೇಲೆ ಪ್ರಥಮ ದರ್ಜೆ ಕಾಲೇಜು ಮಲ್ಲೇಶ್ವರಂ ಬೆಂಗಳೂರು. ಇವರಿಗೆ ರಾಷ್ಟ್ರೀಯ 2022-23ನೇ ಸಾಲಿನ ಅತ್ಯುತ್ತಮ ಸ್ವಯಂ ಸೇವಕ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ಸರ್ಕಾರಿ ವಿಜ್ಞಾನ ಅತ್ಯುತ್ತಮ ಸ್ವಯಂ ಸೇವಕ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ. ಪ್ರಶಸ್ತಿಯನ್ನ ಪಡೆದುಕೊಂಡಂಥ ಘಟಕಕ್ಕೂ ಜೊತೆಗೆ ಪ್ರಾಚಾರ್ಯರಿಗೆ ಮತ್ತೆ ಆ ಕಾರ್ಯಕ್ರಮದ ವಿಶ್ವವಿದ್ಯಾನಿಲಯದ NSS ಘಟಕದ ವತಿಯಿಂದ ವಿಶ್ವವಿದ್ಯಾಲಯ ಮಟ್ಟದ ಪ್ರಶಸ್ತಿ ಸಮಾರಂಭವನ್ನು ಈ ದಿವಸ ನನ್ನ ಸಂಯೋಜಿತ ಕಾಲೇಜುಗಳ ಏನು ಕಾರ್ಯಕ್ರಮ ಅಧಿಕಾರಿಗಳಿರ್ತಾರೆ ಅವರಿಗೆ ಮತ್ತು ವಿವಿಧ ಚಟುವಟಿಕೆಗಳಲ್ಲಿ ಭಾಳ ಯಶಸ್ವಿಯಾಗಿ ಕ್ರಿಯಾಶೀಲವಾಗಿ ಭಾಗವಹಿಸಿ ಸ್ಪರ್ಧೆಯಲ್ಲಿ ಗೆದ್ದಂತಹ ಸ್ವಯಂ ಸೇವಕ ವಿದ್ಯಾರ್ಥಿನಿಯರಿಗೆ NSS ವಾಲಂಟಿಯರ್ಸಿಗೆ ವಿಶ್ವವಿದ್ಯಾಲಯದ ಮಟ್ಟದ ಪ್ರಶಸ್ತಿಯನ್ನು ಇವತ್ತು ಪ್ರದಾನ ಮಾಡಲಾಯಿತು. ನಮ್ಮ ವಿಶ್ವವಿದ್ಯಾಲಯದ NSS ಘಟಕಗಳು ಅತ್ಯಂತ ಕ್ರಿಯಾಶೀಲವಾಗಿ ಸಮಾಜದ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಮತ್ತು NSS ಮೂಲ ಆಶಯ ಏನಿದೆ ಆ ಭಾವೈಕ್ಯತೆ ಸೇವಾ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಬಂದಿದ್ದಾವೆ. ಮತ್ತು ನಮ್ಮ NSSನ ಸಂಯೋಜಿತ ಕಾಲೇಜುಗಳಲ್ಲಿ ಘಟಕಗಳು ಏನಿದ್ದಾವೆ ಇವುಗಳಲ್ಲಿ ಈ ಒಂದು NSS ಸಂಸ್ಕೃತಿಯನ್ನು ಸ್ವಯಂ ಸೇವಾ ಮನೋಭಾವವನ್ನು ಒಂದು ಪ್ರಸರಿಸುವಲ್ಲಿ ಅವು ಯಶಸ್ವಿಯಾಗಿ ಕೆಲಸ ಮಾಡಲಿ ಅನ್ನುವ ಸದುದ್ದೇಶದಿಂದ ನಾವು ಈ ಒಂದು ವಿಶ್ವವಿದ್ಯಾಲಯದ ಮಟ್ಟದ ಪ್ರಶಸ್ತಿ ಪ್ರದಾನವನ್ನು ಇವತ್ತು ಮಾಡಲಾಗಿದೆ. ಈ NSS ವಿಶ್ವವಿದ್ಯಾಲಯದ ಬೆಳವಣಿಗೆಯಲ್ಲಿ ಕಾಲೇಜುಗಳ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಇದು ಕೇವಲ
ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು ಪಠ್ಯದ ಕಲಿಕೆಗೆ, ಕೌಶಲದ ಅಭಿವೃದ್ಧಿಗಷ್ಟೇ ಒತ್ತನ್ನು ಕೊಡ್ತಕ್ಕಂಥಲ್ಲ. ಅವು ಒಂದು ಸೇವಾ ಮನೋಭಾವವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯತೆ, ರಾಷ್ಟ್ರೀಯ ಸೇವೆ, ಭಕ್ತಿ, ಭಾವೈಕ್ಯತೆಯ ಮನೋಭಾವಗಳನ್ನು ಮೂಡಿಸುವಲ್ಲಿ ಈ ಘಟಕಗಳು ಮತ್ತು NSS ಯೋಜನೆ ಪ್ರಮುಖ ಪಾತ್ರವನ್ನು ವಹಿಸ್ತಿದೆ ಅಂತ ಹೇಳ್ತಾ, ಈ ಒಂದು ಪ್ರಶಸ್ತಿಯಲ್ಲಿ ನನ್ನ ಪಡೆದಂಥ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಪ್ರತಿ ವರ್ಷದಂತೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಪ್ರದರ್ಶನವನ್ನು ಮಾಡಿರ್ತಕ್ಕಂಥ ಸಮಾಜ ಸೇವೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜಕ್ಕೆ, ರಾಷ್ಟ್ರಕ್ಕೆ ಅವರು ಸೇವಕರು ಮತ್ತು ಸೇವಕಿಯರು, NSS ಸೇವಕರು ಮತ್ತು ಸೇವಕಿಯರು ಕೊಡುವಂಥ ಕಾರ್ಯಗಳನ್ನು ಅಳವಡಿಸಿ ಅರ್ಜಿಗಳನ್ನು ಕರೆದು ಸ್ವಯಂ ಸೇವಕರು ಮತ್ತು ಸ್ವಯಂ ಸೇವಕರಷ್ಟೇ ಅಲ್ಲದೆ ಕಾಲೇಜಿನ NSS ಘಟಕ, ಅತ್ಯುತ್ತಮ ಘಟಕ ಮತ್ತು ಅತ್ಯುತ್ತಮ ಸಂಯೋಜನಾಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರಿಗೆ ಪ್ರಶಸ್ತಿಗಳು ದೊರೆಯುತ್ತವೆ. ಈ ವರ್ಷ ಶೇಷಾದ್ರಿಪುರಂ ಕಾಲೇಜ್ ಮುಖ್ಯವಾಗಿ ಈ ಒಂದು ಪ್ರಶಸ್ತಿಯನ್ನು ಪಡೆದಿದೆ. ಅತ್ಯುತ್ತಮ NSS ಘಟಕ ಅಂತ ಹೇಳಿ ಪ್ರಶಸ್ತಿಯನ್ನು ಈ ದಿನ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಿಂದ ಪ್ರದಾನ ಮಾಡಲಾಗಿದೆ. ಅದರ ಜೊತೆಗೆ ಇನ್ನೊಂದು ಸಂತೋಷದ ಸಂಗತಿ ಏನಂದರೆ, ನಮ್ಮ ಕಾಲೇಜಿನ NSS ಘಟಕವನ್ನು ನಡೆಸುತ್ತಿರುವಂತಹ ಪ್ರೊಫೆಸರ್ ಮಂಜುನಾಥ್ ಅವರು ಕೂಡ ಅತ್ಯುತ್ತಮ NSS ಕಾರ್ಯಕ್ರಮ ಅಧಿಕಾರಿಯಿಂದ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದರ ಜೊತೆಗೆ ನಮ್ಮ ಒಬ್ಬ ಸ್ವಯಂ ಸೇವಕಿಯಾದಂಥ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ NSS ಸ್ವಯಂ ಸೇವಕಿಗೆ ರಾಜ್ಯ ಪ್ರಶಸ್ತಿ ಘನವೆತ್ತ ಗವರ್ನರ್ ಅವರ ಪರವಾಗಿ ದೊರೆತಿದೆ. ಅಷ್ಟೇ ಅಲ್ಲದೆ ನಮ್ಮ ಕಾಲೇಜಿನ ಪರವಾಗಿ NSS ಘಟಕ ಸುಮಾರು 25-30 ವರ್ಷಗಳಿಂದ ಸಕ್ರಿಯವಾಗಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಸಾಮಾಜಿಕ ಚಟುವಟಿಕೆಗಳನ್ನು ಆಯೋಜಿಸುವುದಾಗಿರ್ಬೋದು, ರಕ್ತದಾನ. ಈಗ ಇತ್ತೀಚೆಗೆ ಅಷ್ಟೇ 2 ದಿನಗಳ ಹಿಂದೆ ನಾವು ಒಂದು ಬೃಹತ್ತಾದ ಸ್ವಯಂ ರಕ್ತದಾನ ಶಿಬಿರ ಅಂತ ಮಾಡಿದ್ವಿ. ಅದರಲ್ಲಿ ಸ್ವಯಂ ಪ್ರೇರಿತರಾಗಿ 604 ವಿದ್ಯಾರ್ಥಿನಿಯರು ಮತ್ತು ಅಧ್ಯಾಪಕರು ರಕ್ತವನ್ನು ದಾನ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಸಮಾಜಕ್ಕೆ ಏನು ರಿಕ್ವೈರ್ಮೆಂಟ್ ಇದೆ, ಏನು ಅವಶ್ಯಕತೆ ಇದೆ ಅಂಥ ಕಾರ್ಯಕ್ರಮಗಳನ್ನು ಮತ್ತು ನಾವು ದತ್ತು ಪಡೆದಂತಹ ಹಳ್ಳಿಗೆ ಹೋಗಿ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಮಾಡ್ತಾರೆ. ಇದು ನಿರಂತರವಾಗಿ ಕಲಿಕೆಯ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಮೂಡಿಸುವುದರಲ್ಲಿ NSS ಘಟಕ ಬಹಳ ಅತ್ಯಂತ ಪ್ರಮುಖವಾದ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಆಡಳಿತ ಮಂಡಳಿಯೂ ಕೂಡ ಅಷ್ಟೇ ಇಂಥ ಎಲ್ಲ ಸಾಮಾಜಿಕ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ವಿದ್ಯಾರ್ಥಿಗಳಿಗೆ ಪ್ರೇರೇಪಿಸುತ್ತಾರೆ. ಅಷ್ಟೇ ಅಲ್ಲದೆ ಅವರ ಖರ್ಚು ವೆಚ್ಚಗಳನ್ನು ಕೂಡ ನಮ್ಮ ಆಡಳಿತ ಮಂಡಳಿ ನಿಭಾಯಿಸುತ್ತೆ. ಸೊ ಪ್ರತಿ ವರ್ಷದಂತೆ ಈ ವರ್ಷ ನಮಗೆ ಅತ್ಯುತ್ತಮ NSS ಘಟಕ ಪ್ರಶಸ್ತಿ ಮತ್ತು ಅತ್ಯುತ್ತಮ NSS ಸಂಯೋಜನಾಧಿಕಾರಿ ಅಂತ ಹೇಳಿ ಪ್ರಶಸ್ತಿ ಲಭಿಸಿದೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಿಂದ.